ಹಾಯ್ ಫ್ರೆಂಡ್ಸ್, ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಈಗಾಗಲೇ KPSC ಇಂದ KS ನೋಟಿಫಿಕೇಶನ್ ಅನ್ನು ಹೊರಡಿಸಿದ್ದಾರೆ ಸ್ನೇಹಿತರೆ. ಹಿಂದಿನ KS ಎಕ್ಸಾಮ್ದು ಪ್ರಿಲಿಮಿನರಿ ಕಟ್ ಆಫ್ ಮಾರ್ಕ್ಸ್ ಎಷ್ಟಿತ್ತು, ಹಾಗೆಯೇ ಫೈನಲಿ KS ಆದವರು ಎಷ್ಟೆಷ್ಟು ಅಂಕಗಳನ್ನು ಗಳಿಸಿ KS ಆದರು, ಅದೇ ರೀತಿ ಆ ಹಿಂದಿನ KS ನೋಟಿಫಿಕೇಶನ್ ಆಮೇಲೆ ಈಗಿನ KS ನೋಟಿಫಿಕೇಶನ್ ನಲ್ಲಿ ಏನೇನು ಚೇಂಜಸ್ ಆಗಿದೆ ಅಂತ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಈ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಕೊನೆ ತನಕ ನೋಡ್ರಿ. ಮೊದಲನೇದಾಗಿ ಪ್ರಿಲಿಮಿನರಿ ಎಕ್ಸಾಮ್ ನೋಡೋಣ ಸ್ನೇಹಿತರೆ. ಈ ಪ್ರಿಲಿಮಿನರಿ ಎಕ್ಸಾಮ್ ಹಿಂದಿನ ನೋಟಿಫಿಕೇಶನ್ ದಲ್ಲಿಯೂ ಕೂಡ 400 ಮಾರ್ಕ್ಸ್ ಐತೆ, ಈಗಿನ ನೋಟಿಫಿಕೇಶನ್ ದಲ್ಲಿಯೂ ಕೂಡ 400 ಮಾರ್ಕ್ಸ್ ಇದಾವೆ. ಇದರಲ್ಲಿ ಏನು ಚೇಂಜಸ್ ಇಲ್ಲ. ಈ ಪ್ರಿಲಿಮಿನರಿ ಎಕ್ಸಾಮ್ದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಒಂದು ಹುದ್ದೆಗೆ 15 ಜನ ಅಭ್ಯರ್ಥಿಗಳಂತೆ ಮೇನ್ ಎಕ್ಸಾಮ್ಗೆ ಆಯ್ಕೆ ಮಾಡ್ತಾರೆ. ಇದು ಮೇನ್ ಎಕ್ಸಾಮ್ಗೆ ಆಯ್ಕೆ ಮಾಡ್ತಾರೆ. ಇದು 2024ರಲ್ಲಿ ಹೊರಡಿಸಿರ್ತಕ್ಕಂಥ ನೋಟಿಫಿಕೇಶನ್ದಲ್ಲಿ ಇರ್ತಕ್ಕಂಥ ಮಾಹಿತಿ ಸ್ನೇಹಿತರೆ. ಹಿಂದಿನ ನೋಟಿಫಿಕೇಶನ್ ಗಮನಿಸಿದಾಗ ಒಂದು ಹುದ್ದೆಗೆ 20 ಜನ ಅಭ್ಯರ್ಥಿಗಳಂತೆ ಮೇನ್ ಎಕ್ಸಾಮಿಗೆ ಆಯ್ಕೆಯನ್ನು ಮಾಡಿಕೊಳ್ಳಲಾಗ್ತಿತ್ತು ಸ್ನೇಹಿತರೆ. ಇದು ಒಂದು ಚೇಂಜಸ್ ಆಗ್ಯದ. ಇವಾಗ ಒಂದು ಹುದ್ದೆಗೆ 15 ಜನ ಅಭ್ಯರ್ಥಿಗಳಂತೆ ಮೇನ್ ಎಕ್ಸಾಮಿಗೆ ಆಯ್ಕೆ ಮಾಡ್ತಾ ಇದ್ದಾರೆ. ಮೊದಲು ಒಂದು ಹುದ್ದೆಗೆ 20 ಜನ ಅಭ್ಯರ್ಥಿಗಳಂತೆ ಮೇನ್ ಎಕ್ಸಾಮ್ಗೆ ಆಯ್ಕೆ ಮಾಡ್ತಿದ್ರು. ಮೊದಲು 106 ಹುದ್ದೆಗಳಿಗೆ ಮಾತ್ರ ಕಾಲ್ಫಾರ್ಮ್ ಆಗಿತ್ತು. ಇವಾಗ 384 ಹುದ್ದೆಗಳಿಗೆ ಕಾಲ್ಫಾರ್ಮ್ ಆಗಿದ್ದಾವೆ ಸ್ನೇಹಿತರೆ. ಇದೊಂದು ಒಳ್ಳೆ ಮಾಹಿತಿ. ನೆಕ್ಸ್ಟ್ ಮೇನ್ ಎಕ್ಸಾಮ್ದು ನೋಡೋದಾದ್ರೆ 1250 ಮಾರ್ಕ್ಸಿಂದ ಎಕ್ಸಾಮ್ ಅದ. ಮೊದಲೆಲ್ಲ 1700 ಪ್ಲಸ್ ಮಾರ್ಕ್ಸಿಂದ ಎಕ್ಸಾಮ್ ಇತ್ತು. ಅದನ್ನು ನೋಟಿಫಿಕೇಶನ್ನಲ್ಲೇ ನೋಡೋಣ ಸ್ನೇಹಿತರೆ. ಇದು 2024ರಲ್ಲಿ ಹೊರಡಿಸಿರ್ತಕ್ಕಂಥ ನೋಟಿಫಿಕೇಶನ್ ಸ್ನೇಹಿತರೆ. 1250 ಮಾರ್ಕ್ಸಿಂದ ಮೇನ್ ಎಕ್ಸಾಮ್ ಅದ. ಆದರೆ ಹಿಂದಿಂದ ನೋಟಿಫಿಕೇಶನ್ ನೋಡೋದಾದ್ರೆ 1750 ಅಂಕಗಳದ್ದು ಮೇನ್ ಎಕ್ಸಾಮ್ ಇತ್ತು ಸ್ನೇಹಿತರೆ. ಇದು ಒಂದು ಚೇಂಜಸ್ ಅದ. ನೆಕ್ಸ್ಟ್ ಪರ್ಸನಾಲಿಟಿ ಟೆಸ್ಟ್ ಅಂತ ತೊಳ್ತಾರೆ. ಅಂದ್ರೆ ಈ ಮೇನ್ ಎಕ್ಸಾಮ್ದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಒಂದು ಹುದ್ದೆಗೆ 3 ಜನ ಅಭ್ಯರ್ಥಿಗಳಂತೆ ಈ ಪರ್ಸನಾಲಿಟಿ ಟೆಸ್ಟಿಗೆ ಆಯ್ಕೆ ಮಾಡ್ತಾರೆ. ಅಂದ್ರೆ ಇಂಟರ್ವ್ಯೂಗೆ ಆಯ್ಕೆ ಮಾಡ್ತಾರೆ. ಇಲ್ಲಿ ದೊಡ್ಡ ಬದಲಾವಣೆ ಆಗಿರ್ತಕ್ಕಂಥದ್ದು ಸ್ನೇಹಿತರೆ. ಈ ಇಂಟರ್ವ್ಯೂ ಮೊದಲು 200 ಮಾರ್ಕ್ಸಿಂದ ಇತ್ತು. 2017-18ನೇ ಸಾಲಿನ ಪ್ರೊಬೇಷನರ್ ಹುದ್ದೆಗಳಿಗೆ ಏನು ನೇಮಕಾತಿಗೆ ಅಧಿಸೂಚನೆ ಹೊರಡಿಸಿದ್ರಲ್ಲ, ಆವಾಗ 200 ಮಾರ್ಕ್ಸಿಂದ ಇಂಟರ್ವ್ಯೂ ಇತ್ತು. ಇವಾಗ ಅದನ್ನ 25 ಮಾರ್ಕ್ಸಿಗೆ ಇಳಿಸ್ಯಾರ. ನೀವು KS ಆಗಬೇಕಂತ ಕನಸು ಕಾಣೋರಿಗೆ ಇಲ್ಲಿ ಕಠಿಣ ಇತ್ತು. ಅಂತದ್ರಾಗ ಬಡವರಿಗಂತೂ ಇನ್ನೂ ಕನಸಿನ ಮಾತಾಗಿತ್ತು. ಅವಾಗ 200 ಅಂಕಗಳ ಇಂಟರ್ವ್ಯೂ ಇದ್ದಂಥ ಸಂದರ್ಭದಲ್ಲಿ. ಇವಾಗ ಬರೀ 25 ಮಾರ್ಕ್ಸ್ ಅದ. ಈ ಇಂಟರ್ವ್ಯೂದೊಳಗ ನಿಮಗೇನು ಮಾರ್ಕ್ಸ್ ಕೊಡಲಿಲ್ಲ ಅಂದ್ರೂ ತಲೆ ಕೆಡಿಸ್ಕೊಳ್ಳಂಗಿಲ್ಲ. ನೀವು KS ಆಗಬಹುದು. ಯಾವಾಗ KS ಆಗ್ಬೋದು? ಮೇನ್ ಎಕ್ಸಾಮ್ ಏನಿರ್ತದಲ್ಲ, ಈ ಮೇನ್ ಎಕ್ಸಾಮ್ದಾಗ ಅತಿ ಹೆಚ್ಚು ಅಂಕ ಗಳಿಸ್ಲಕ್ಕೆ ಟ್ರೈ ಮಾಡ್ಬೇಕು. ಒಂದು 850 ಮಾರ್ಕ್ಸಿಗೆ ಕಟ್ ಆಫ್ ನಿಂತಂತ ತಿಳ್ಕೊಡ್ರಿ. ಕಟಾನ್ ಕಟ್ಟಿ 850 ಮಾರ್ಕ್ಸ್ ಏನಾದರೂ ನೀವು ತೊಗೊಂಡ್ರಿ ಅಂದ್ರೆ KS ಆಗೋದಿಲ್ಲ ನೀವು. ಯಾಕಂದ್ರೆ 25 ಮಾರ್ಕ್ಸ್ ಇಲ್ಲಿ ನಿಮಗೆ ಡಿಸೈಡ್ ಮಾಡುವಂಥ ಸಂದರ್ಶನ ಕೂಡ ಅದ. 25 ಮಾರ್ಕ್ಸ್ ಅಂದ್ರೆ ಇದು ಮಸ್ಕಿರಿ ಅಲ್ರಿ. ಒಂದು ಮಾರ್ಕ್ಸಿಗೆ 1 ಲಕ್ಷ ರೂಪಾಯಿಗೆ ಬೆಲೆ ಬಾಳುವಂಥ ಅಂಕಗಳವು. ಅಷ್ಟು ಇಂಪಾರ್ಟೆಂಟ್ ಐತಿ ಅಂತ ಅಂಕಗಳು ತಿಳ್ಕೊಳ್ರಿ ನೀವು. ನಾ ಎದಕ್ಕೆ ಈ ಮಾರ್ಕ್ಸ್ ಯೂಸ್ ಮಾಡಿನಂತ ಅದನ್ನು ನಿಮಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಯಾವ ರೀತಿ ನೀವು ಅದನ್ನು ತಿಳ್ಕೊಳ್ತೀರಂತ ಅದು ನಿಮಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಈ 25 ಮಾರ್ಕ್ಸ್ ಏನದಲ್ಲ, 25 ಮಾರ್ಕ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತವೆ. ಯಾವಾಗ ನೀವು ಕಟಾನ್ ಕಟ್ಟಿ ಕಟ್ ಆಫ್ ಮಾರ್ಕ್ಸ್ ತೊಗೊಂಡ್ರಿ ಅಂದ್ರೆ, ಅದನ್ನು ನೀವು 950 ಮಾರ್ಕ್ಸ್ ತೊಗೊಂಡ್ರಿ ಅಂದ್ರೆ ಇದು ಸಂಬಂಧನೇ ಇಲ್ಲ ನಿನಗೆ. ಇದು ಏನು 0 ಮಾರ್ಕ್ಸ್ ಕೊಡ್ಲಿ ಹೋಗಿ, ನಿಮಗೆ ಸಂಬಂಧನೇ ಇಲ್ಲ. ನೀವೇನಾಗ್ತೀರಿ ಇಲ್ಲಿ KS ಆಗ್ತೀರಿ. ಯಾಕಂತಂದ್ರೆ ಈ ಮೇನ್ ಎಕ್ಸಾಮ್ ಈ ಇಂಟರ್ವ್ಯೂ 2 ಅಂಕಗಳ ಕೂಡಿಸಿದ್ರಂತಂದ್ರೆ ಟಾಪ್ ರ್ಯಾಂಕಿಂಗ್ ದೊಳಗೆ ನಿಮ್ದೇ ಇರ್ತದೆ. ಹಾಗಾಗಿ ನಿಮ್ಮನ್ನ ಆಯ್ಕೆ ಮಾಡಲೇಬೇಕು. ಹಾಗಾಗಿ ಬಡವ್ರು ಯಾರು ಇರ್ತೀರಿ, KS ಆಗ್ಬೇಕು ಅನ್ನೋರು ಯಾರು ಇರ್ತೀರಿ, ಮೇನ್ ಎಕ್ಸಾಮ್ ಟಾರ್ಗೆಟ್ ಮಾಡ್ರಿ. ಮೇನ್ ಎಕ್ಸಾಮ್ದು ಕಟ್ ಆಫ್ ಹೆಂಗೆ ತೆಗಿಬೇಕಂದ್ರೆ ನಿಮ್ಮ ಸಮೀಪದಾಗ ಯಾರು ಇರಬಾರ್ದು. 56 ಮಾರ್ಕ್ಸ್, 50 ಮಾರ್ಕ್ಸ್, 100 ಮಾರ್ಕ್ಸ್ ಆಸುಪಾಸ್ನಾಗ ಯಾವನು ಇರಬಾರ್ದು. ಹಂಗೇನಾದ್ರೂ ನೀವು ತೆಗೆದಿದ್ರಿ ಅಂತಂದ್ರೆ, ಇಲ್ಲ ಅಂದ್ರೆ ಅಟ್ಲೀಸ್ಟ್ 25 ಮಾರ್ಕ್ಸಿನ ಮ್ಯಾಲ ಪ್ಲಸ್ 1 ಅಂದ್ರೆ 26 ಮಾರ್ಕ್ಸಿಂದ ಆಸುಪಾಸ್ ಒಳಗೆ ಯಾರೂ ಇರಬಾರ್ದು. ಹಂಗೆ ನೀವು ಕಟಾನ ಕಟ್ಟಿ ಮಾರ್ಕ್ಸ್ ತೆಗೀರಿ. ಉದಾಹರಣೆಗಾಗಿ ಕಟ್ ಆಫ್ 850 ನಿಂತದ.
ನೀವು 890ರಿಂದ 900 ಮಾರ್ಕ್ಸ್ ಏನಾದರೂ ತೆಗೆದ್ರಿ ಅಂತಂದ್ರೆ ಈ ಇಂಟರ್ವ್ಯೂಗೆ ನಿಮಗೆ ಅಂತ ಪರಿಣಾಮಕಾರಿ ಆಗುವುದಿಲ್ಲ. ಇನ್ ಕೇಸ್ ನೀವು 850 ಮಾರ್ಕ್ಸೇ ತಗೊಂಡಿರಿ ಅಥವಾ 860 ಮಾರ್ಕ್ಸ್ ತಗೊಂಡಿರಿ ಅಥವಾ 870 ಮಾರ್ಕ್ಸ್ ತಗೊಂಡಿರಿ ಅಂತಂದ್ರೆ ಈ 850 ಮಾರ್ಕ್ಸ್ ತಗೊಂಡವನಿಗಿನು ನಿಮಗೆ 870 ಮಾರ್ಕ್ಸ್ ತಗೊಂಡ್ರೆ ನಿಮಗೆ ಪೈಪೋಟಿ ನಡೀತದೆ. ಇವ ಏನ್ ಮಾಡ್ತಾನ, ಔಟ್ ಆಫ್ ತೊಗೊಂಡ್ ತಿಳ್ಕೊರಿ 25 ಮಾರ್ಕ್ಸ್ ತೊಗೊಂಡನು. 850 ಪ್ಲಸ್ 25 ಎಷ್ಟೈತ್ರಿ? 850 25 875. ನಿಮಗೆ ಏನು ಮಾರ್ಕ್ಸೇ ಬರಲಿಲ್ಲ, 1 ಮಾರ್ಕ್ಸು 2 ಮಾರ್ಕ್ಸ್ ಕೊಟ್ರಂತಂದ್ರೆ 870 ಮಾರ್ಕ್ಸ್ ತೊಗೊಂಡ್ರು ವೇಸ್ಟ್ ಆಗ್ತೀರಿ ನೀವು. ಇವ 850 ಮಾರ್ಕ್ಸ್ ಅಂದ್ರೆ ನಿಮಗಿಂತ ಕಡಿಮೆ ಅಂಕ ಗಳಿಸಿರ್ತಕ್ಕಂಥ ಅಭ್ಯರ್ಥಿ ಕೇಸ್ ಆಗ್ತಾನ. ಹಾಗಾಗಿ ಅತಿ ಹೆಚ್ಚು ಅಂಕ ಗಳಿಸಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ಈಗ 2017-18ನೇ ಸಾಲಿನ ಪ್ರೊಬೇಷನರಿ ಹುದ್ದೆಗಳ ಪ್ರಿಲಿಮಿನರಿ ಎಕ್ಸಾಮ್ದ ಕಟ್ ಆಫ್ ಲಿಸ್ಟ್ ನೋಡೋಣ ಸ್ನೇಹಿತರೆ. ಈ ಕಟ್ ಆಫ್ ಅಂಕಗಳ ಬಗ್ಗೆ ನೋಡೋದಾದ್ರೆ ಮೊದಲನೇದಾಗಿ ನಾನ್ ಹೈದರಾಬಾದ್ ಕರ್ನಾಟಕದ ರೀಸನ್ದ ಪ್ರಿಲಿಮಿನರಿ ಕಟ್ ಆಫ್ ಮಾರ್ಕ್ಸ್ ನೋಡೋಣ ಸ್ನೇಹಿತರೆ. ಜನರಲ್ ಮೆರಿಟ್ XMP ಅಂದ್ರೆ ಎಕ್ಸ್ ಮಿಲಿಟರಿ ಪರ್ಸನ್ 120 ಅಂಕಗಳು. ಜನರಲ್ ಮೆರಿಟ್ PH ಬ್ಲೈಂಡ್ 128 ಅಂಕಗಳು. ಜನರಲ್ ಮೆರಿಟ್ PHHI 114, ಜನರಲ್ ಮೆರಿಟ್ ವಿಡೋ 166, ಜನರಲ್ ಮೆರಿಟ್ ರೂರಲ್ 185, ಜನರಲ್ ಮೆರಿಟ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ 200, ಜನರಲ್ ಮೆರಿಟ್ 199. ಈ ರೀತಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳ ಕಟ್ ಆಫ್ ಅಂಕಗಳಾಗಿರ್ತದೆ ಸ್ನೇಹಿತರೆ. ಇದು ನಾನ್ ಎಚ್ ಕೆ ರೀಸನ್. ಇದು ಜನರಲ್ ಮೆರಿಟ್ ಒಳಗ ಏನೂ ರಿಸರ್ವೇಶನ್ ನಿಮ್ದು ಇರಲಿಲ್ಲ. ಜನರಲ್ ಮೆರಿಟ್ ಒಳಗನೆ ನೀವು ಕನ್ನಡ ಮೀಡಿಯಂ, ರೂರಲ್, ಯೋಜನಾ ನಿರಾಶ್ರಿತರು ಅಂತ ಈ ರೀತಿ ಯಾವುದೇ ರೀತಿಯ ರಿಸರ್ವೇಶನ್ ತಗೊಳ್ಳಿಲ್ಲ ಅಂದ್ರೆ 199 ಕಟ್ ಆಫ್ ನಿಂತ ಸ್ನೇಹಿತರೆ. ಇದು ಏನು ಕಟ್ ಆಫ್ ಆ ಸ್ನೇಹಿತರೆ, ಇದು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳ ಕಟ್ ಆಫ್ ನೋಡ್ರಿ 199 ತಕ ಈ ರೀತಿ ತಕ ನೋಡ್ರಿ. ಓಕೆ ರೀ. ಬಟ್ ಇದೇ ಕಟ್ ಆಫ್ ಲಿಸ್ಟ್ ಮುಂದೆ ಪ್ರಿಲಿಮಿನರಿ ಎಕ್ಸಾಮ್ ನಿಲ್ತದ ಅಂತ ಹೇಳಕ್ ಬರೋದಿಲ್ರಿ. ಇದಕ್ಕಿಂತ ಹೆಚ್ಚಿಗೆ ಕಟ್ ಆಫ್ ಅಂಕಗಳಿಗೆ ನಿಲ್ಬಹುದು ಅಥವಾ ಇದಕ್ಕಿಂತ ಕಡಿಮೆ ನಿಲ್ಬಹುದು, ಅದು ಹೇಳೋಕ್ಕಾಗೋದಿಲ್ಲ. ಬಟ್ ಒಂದು ಐಡಿಯಾ ಇರಲಿ ನಿಮಗೆ, ನಿಮ್ದು ಕ್ಯಾಟಗರಿಗೆ ಎಷ್ಟು ಪ್ರಿಲಿಮಿನರಿ ಎಕ್ಸಾಮ್ ಕಟ್ ಆಫ್ ಮಾರ್ಕ್ಸ್ ನಿಂತದ, ಎಷ್ಟು ನಾನು ತೊಗೊಳ್ಬೇಕಂತ ಒಂದು ಐಡಿಯಾ ಇರಬೇಕು, ಒಂದು ಅಂದಾಜು ಇರಬೇಕು ಸ್ನೇಹಿತರೆ. ನೆಕ್ಸ್ಟ್ ನಾವು ಕ್ಯಾಟಗರಿ 1 ನೋಡೋಣ. ಕ್ಯಾಟಗರಿ 1 ವಿಡೋ 138, ಕ್ಯಾಟಗರಿ 1 RL ರೂರಲ್ ಕ್ಯಾಂಡಿಡೇಟ್ 175, ಕ್ಯಾಟಗರಿ 1 ಜಸ್ಟ್ ಏನು ಮೀಸಲಾತಿ ಇಲ್ದೇವ್ರು ಅದರ್ಸ್ 182. ನೆಕ್ಸ್ಟ್ ಕ್ಯಾಟಗರಿ 2A. ಕ್ಯಾಟಗರಿ 2Aದೊಳಗೆ PHHI 47 ಅಂಕಗಳು, ಬರೀ 47 ಅಂಕಗಳು ನೋಡ್ರಿ, 47ವರೆ ಅಂಗವಿಕಲ ಅಭ್ಯರ್ಥಿ HI ಕ್ಯಾಟಗರಿ ಒಳಗೆ ಅಂಗವಿಕಲ ಇದ್ದವ್ರಿಗೆ ಬರೀ 47 ಅಂಕಗಳು. ನೆಕ್ಸ್ಟ್ ಕ್ಯಾಟಗರಿ 2A ವಿಡೋ 146, ಕ್ಯಾಟಗರಿ 2A ರೂರಲ್ 165, ಕ್ಯಾಟಗರಿ 2A ಅದರ್ಸ್ 182. ನೋಡ್ರಿ, ಯಾವುದೇ ರಿಸರ್ವೇಶನ್ ಇಲ್ಲಾರ್ದ ಅದರ್ಸ್ನಾಗ ಏನಾಗ್ತಿರಲ್ಲ ಅಂದ್ರೆ 2A ಕ್ಯಾಟಗರಿ ಇರ್ಬೋದು, 3A ಕ್ಯಾಟಗರಿ ಇರ್ಬೋದು, 3B ಕ್ಯಾಟಗರಿ ಇರ್ಬೋದು, ಆಮೇಲೆ ಜನರಲ್ ಕ್ಯಾಟಗರಿ ಇರ್ಬೋದು. ಈ ಕ್ಯಾಟಗರಿ ಒಳಗೆ ನೀವು ಅದರ್ಸ್ ಅಂತ ಏನಾಗ್ತಿರಲ್ಲ, ಇತರರು ಅಂತ ಏನಾಗ್ತಿರಲ್ಲ ಅರ್ಜಿ, ಅವರಿಗೆ ಕಟ್ ಆಫ್ ಅಂಕಗಳು ಹೈ ನಿಲ್ತದ. ನೆಕ್ಸ್ಟ್ ಕ್ಯಾಟಗರಿ ನೋಡ್ರಿ ಸ್ನೇಹಿತರೆ 2B. ಇದನ್ನು ನೀವು ಹಂಗ ಅಬ್ಸರ್ವ್ ಮಾಡ್ತಾ ಹೋಗ್ರಿ. 3A, ನೆಕ್ಸ್ಟ್ 3B, ನೆಕ್ಸ್ಟ್ SC, ನೆಕ್ಸ್ಟ್ ST. ಇವಿಷ್ಟು ಕಟ್ ಆಫ್ ಅಂಕಗಳ ಸ್ನೇಹಿತರೆ. 2B ವಿಡೋ 125, 2B ರೂರಲ್ 162, 3A ವಿಡೋ 158, 3A ಅದರ್ಸ್ 194, 3B ವಿಡೋ 155, 3B ಅದರ್ಸ್ 190, SC ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ 49, SC ವಿಡೋ 145, SC RL ಅಂದ್ರೆ ರೂರಲ್ 155, SC ಅದರ್ಸ್ 174, ST ವಿಡೋ 146, ST ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ 167. ಈ ರೀತಿ ಪ್ರಿಲಿಮಿನರಿ ಎಕ್ಸಾಮ್ದು ನಾನ್ ಹೈದರಾಬಾದ್ ಕರ್ನಾಟಕ ರೀಸನ್ದು ಕಟ್ ಆಫ್ ಅಂಕಗಳ ಸ್ನೇಹಿತರೆ. ನೆಕ್ಸ್ಟ್ ಹೈದರಾಬಾದ್ ಕರ್ನಾಟಕದ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಕಟ್ ಆಫ್ ಮಾರ್ಕ್ಸ್ ನೋಡೋಣ ಸ್ನೇಹಿತರೆ. ಜನರಲ್ ಮೆರಿಟ್ ಎಕ್ಸ್ ಮಿಲಿಟರಿ ಪರ್ಸನ್ 87.5, ಜನರಲ್ ಮೆರಿಟ್ ವಿಡೋ 160 ಅಂದ್ರೆ ವಿಧವೆ, ಜನರಲ್ ಮೆರಿಟ್ ರೂರಲ್ 187, ಜನರಲ್ ಮೆರಿಟ್ ಅದರ್ಸ್ 198.5. ನೆಕ್ಸ್ಟ್ 2A ರೂರಲ್ 168, 2B ವಿಡೋ 110, 2B ಅದರ್ಸ್ 157, SC 172, ST ವಿಡೋ 133, ST 162. ಈ ರೀತಿ ಕಟ್ ಆಫ್ ಅಂಕಗಳ ಸ್ನೇಹಿತರೆ. ಮಿನಿಮಮ್ ಇಷ್ಟು ಅಂಕಗಳನ್ನ ತಗೊಂಡು ಮೇನ್ ಎಕ್ಸಾಮ್ಗೆ ಎಲಿಜಿಬಲ್ ಆದಂತ ಈ ಅಂಕಗಳ ಸ್ನೇಹಿತರೆ. ಇದೇ ಕಟ್ ಆಫ್ ಅಂಕಗಳೇ ಇತ್ತೀಚಿನ ಪ್ರಿಲಿಮಿನರಿ ಎಕ್ಸಾಮ್ಗೂ ನಿಲ್ತದಂತ ಹೇಳಕ್ ಆಗೋದಿಲ್ಲ ಸ್ನೇಹಿತರೆ. ಓಕೆ, ಇದಿಷ್ಟು ಪ್ರಿಲಿಮಿನರಿ
ಕಟ್ ಆಫ್ ಅಂಕಗಳ ಬಗ್ಗೆ ಮಾಹಿತಿ ಆಗಿತ್ತು. ನೆಕ್ಸ್ಟ್ ಆ 2017-18ನೇ ಸಾಲಿನ ಪ್ರೊವಿಷನಲ್ ಲಿಸ್ಟ್ ನೋಡ್ರಿ ಸ್ನೇಹಿತರೆ. ಅಂದ್ರೆ ಇವರು ಪ್ರೊವಿಷನಲ್ ಲಿಸ್ಟಿಗೆ ಆಯ್ಕೆ ಆದಂಥ ಅಭ್ಯರ್ಥಿಗಳು ನಾರ್ಮಲಿ ಇವರೇ KS ಆಗಿರ್ತಾರೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಮೆಡಿಕಲ್ ಎಕ್ಸಾಮ್ ಇರ್ತದೆ, ಅದರಲ್ಲಿ ಮ್ಯಾಕ್ಸಿಮಮ್ ಜನ ಫೇಲ್ ಆಗೋದಿಲ್ಲ. ಓಕೆ ರೀ, ಇವರು ನಾರ್ಮಲ್ಲಿ KS ಆಫೀಸರ್ ಆಗಿರ್ತಾರೆ. ಎಷ್ಟು ಅಂಕಗಳನ್ನು ತೆಗೆದುಕೊಂಡು ಇವರು KS ಆಫೀಸರ್ ಆದ್ರು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಇದು ನಾನ್ HK ಅಭ್ಯರ್ಥಿಗಳ ಸ್ನೇಹಿತರೆ. ಇಲ್ಲಿ ಅಂಕಗಳೈತೆ ನೋಡ್ರಿ ಸ್ನೇಹಿತರೆ, ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ಜನರಲ್ ಮೆರಿಟ್ ವಿಡಿಯೋ 817 ಮಾರ್ಕ್ಸ್, 2BRL 699 ಅಂದ್ರೆ 700 ಮಾರ್ಕ್ಸ್. ನೆಕ್ಸ್ಟ್ ಜನರಲ್ ಮೆರಿಟ್ ಅದರ್ಸ್ 832. ಅದೇ ರೀತಿ ಅಸಿಸ್ಟೆಂಟ್ ಲೇಬರ್ ಕಮಿಷನರ್ ನೋಡಿ ಸ್ನೇಹಿತರೆ, ಅದರಲ್ಲಿ SC ರೂರಲ್ 756 ಅಂಕಗಳು. ಆಮೇಲೆ ತಹಸೀಲ್ದಾರ್ ನೋಡ್ರಿ ಸ್ನೇಹಿತರೆ, ತಹಸೀಲ್ದಾರ್ ಗ್ರೇಡಿಗೆ ಜನರಲ್ ಮೆರಿಟ್ ವಿಡೋ 889. ಜನರಲ್ ಮೆರಿಟ್ 2A ಕನ್ನಡ ಮೀಡಿಯಂ ಸ್ಟೂಡೆಂಟ್ಸರಿಗೆ ಮೂರು ಕ್ಯಾಟಗರಿಯವರಿಗೆ 839 ಅಂದ್ರೆ 840 ಮಾರ್ಕ್ಸ್. ಜನರಲ್ ಮೆರಿಟ್ 3B ವಿಡೋ 835 ಮಾರ್ಕ್ಸ್. ನೆಕ್ಸ್ಟ್ ಜನರಲ್ ಮೆರಿಟ್ ವಿಡೋ 819 ಮಾರ್ಕ್ಸ್. ಜನರಲ್ ಮೆರಿಟ್ 3A ಆಮೇಲೆ ವಿಡೋ 816 ಅಂದ್ರೆ 817 ಮಾರ್ಕ್ಸ್. ಈ ರೀತಿ ಅಂಕಗಳನ್ನು ತೆಗೆದುಕೊಂಡು ಇವರು KS ಪ್ರೊವಿಷನಲ್ ಲಿಸ್ಟಿಗೆ ಆಯ್ಕೆ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಸ್ನೇಹಿತರೆ. ಈ ನೋಟಿಫಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ ಸ್ನೇಹಿತರೆ, ಒಮ್ಮೆ ಡೌನ್ಲೋಡ್ ಮಾಡ್ಕೊಂಡು ಇನ್ನು ಉಳಿದಿರ್ತಕ್ಕಂಥ ಕ್ಯಾಟಗರಿಯ ಎಲ್ಲ ಅಂಕಗಳು ನೋಡಿ ಸ್ನೇಹಿತರೆ. ಅಂದ್ರೆ ಪೋಸ್ಟ್ ವೈಸ್ ಎಲ್ಲ ಕ್ಯಾಟಗರಿಯ ಅಂಕಗಳು ಎಷ್ಟೆಷ್ಟು ಮಾರ್ಕ್ಸಿಗೆ ಪ್ರೊವಿಷನಲ್ ಲಿಸ್ಟಿಗೆ ನಿಂತದಂತ ನೀವು ಒಮ್ಮೆ ಗಮನಿಸ್ರಿ ಸ್ನೇಹಿತರೆ. ಇದಿಷ್ಟು ಈ ಪ್ರಿಲಿಮಿನರಿ ಎಕ್ಸಾಮ್ದ ಕಟ್ ಆಫ್ ಮಾರ್ಕ್ಸ್ ಆಮೇಲೆ ಪ್ರೊವಿಷನಲ್ ಲಿಸ್ಟ್ದ ಕಟ್ ಆಫ್ ಅಂಕಗಳ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.